ಸೊ ಈ ರೈತರು ಪ್ರಾಯೋಗಿಕವಾಗಿ 2 ಪ್ಲಾಟ್ ಮಾಡಿದ್ದಾರೆ ಗೋವಿನ ಜೋಳನ. ಸೊ ಅದರಲ್ಲಿ ಈಗ ನಾನೇನು ವಿಡಿಯೋ ಮಾಡ್ತಾಯಿದ್ದೀನಿ ಇದು ರಾಸಾಯನಿಕಗಳನ್ನು ಹಾಕಿ ಮಾಡಿದ್ದಾರೆ. ಸೊ ಇದು ಪೂರ್ತಿ ಡ್ರೈ ಆಗಿದೆ, 2 ಒಂದೇ ಸಾರಿ ಮಾಡಿರೋದು. ಇದರಲ್ಲಿ ಯಾವುದೇ ಹಸಿರಿಲ್ಲ, ಡ್ರೈ ಆಗಿದೆ. ಸೊ ಅದೇ ಇನ್ನೊಂದು ಡಾಕ್ಟರ್ ಸಾಯಲ್ ಹಾಕಿ ಸಾವಯವದಲ್ಲಿ ಮಾಡಿದ್ದಾರೆ. ಸೊ ಅದು ಈ ಭಾಗದಲ್ಲಿದೆ, ಇದು ಗ್ರೀನಿಶ್ ಇದೆ, ಮೇಲ್ಭಾಗದಲ್ಲಿ ಗ್ರೀನಿಶ್ ಇದೆ. ಮತ್ತು ಇನ್ನು ಉಳಿದ ವ್ಯತ್ಯಾಸಗಳನ್ನ ರೈತರೇ ಖುದ್ದಾಗಿ ಮಾತನಾಡ್ತಾರೆ. ಸರ್ ನಿಮ್ಮ ಹೆಸರು? ಲಕ್ಷ್ಮಣ ಕುಕ್ಕಡ್ಲ ಅಂತ. ಊರು ಸರ್? ಕಾತ್ರಾಳ ಸರ್. ತಾಲೂಕು ಸರ್? ಬಿಜಾಪುರ ತಾಲೂಕು ಸರ್. ಸರ್ ಈಗ ಈ ಒಂದು ಪ್ಲಾಟಲ್ಲಿ 2 ಪ್ಲಾಟ್ ಮಾಡಿದ್ದೀರಿ ನೀವು. ಒಂದು ರಾಸಾಯನಿಕದಲ್ಲಿ ಮಾಡಿದ್ದೀರಿ, ಒಂದು ಡಾಕ್ಟರ್ ಸಾಯಲಲ್ಲಿ ಮಾಡಿದ್ದೀರಿ. ಸೊ ಇದರ ವ್ಯತ್ಯಾಸಗಳನ್ನ ಒಂದು ಸ್ವಲ್ಪ ನೀವು ಹೇಳಲಿಕ್ಕಾಗುತ್ತೆ ಸರ್? ಏನು ಇವಾಗ 2 ನಿಮ್ಮ ಕೈಯಲ್ಲಿದೆ? 2 ನಿಮ್ಮ ಕೈಯಲ್ಲಿದೆ. 2 ಒಂದೇ ಸಾರಿ ಬೀಜ ಹಾಕಿದ್ದಲ್ವಾ? 2 ಒಂದೇ ದಿವಸ ರೀ. ಸೊ ಈ ಎಡಗೈಯಲ್ಲಿರೋದು ರಾಸಾಯನಿಕದ, ಬಲಗೈಯಲ್ಲಿರೋದು ಡಾಕ್ಟರ್ ಸಾಯಲ್. ಓಕೆ ಸರ್. ಈಗ ಈ ಡಾಕ್ಟರ್ ಸಾಯಲ್ ಹಾಕಿರೋದ್ರಲ್ಲಿ ನಿಮಗೆ ಏನು ವ್ಯತ್ಯಾಸಗಳನ್ನ ಹೇಳಲಿಕ್ಕೆ ಸಾಧ್ಯ ಇದೆ? ಅಂದರೆ ಡಾಕ್ಟರ್ ಸಾಯಲ್ ಹಾಕಿದಲ್ಲಿ ಸ್ವಲ್ಪ ಕಾಳು ದಪ್ಪಗಿದೆ ಮತ್ತು ಕಾಳಿನ ಸಂಖ್ಯೆನೂ ಜಾಸ್ತಿ ಇದೆ. ಸೊ ನೀವಾಗಲೇ ಲೆಕ್ಕ ಮಾಡಿದ್ರಲ್ಲ 600 ಎಷ್ಟು? 630 635 ಆಗಿದ್ದಾವೆ. ಕೆಮಿಕಲ್ಸ್ ಅಲ್ಲೇ 560 ಆಗಿದ್ದಾವೆ. 560 ಆಗಿದೆ. ಸೊ ಅದಕ್ಕೂ ಇದಕ್ಕೂ 70 ಬೀಜಗಳ ಅಂತರ ಇದೆ. ಆಮೇಲೆ ಇದು ಸ್ವಲ್ಪ ದಪ್ಪ ಇದೆ ಬೀಜ, ಇದು ಸಣ್ಣ ಇದೆ ಅಲ್ವಾ ಸರ್? ಹಾಂ ಸರಿ. ಅಲ್ಲಿಗೆ ಒಂದು ನೀವು ಅಲ್ಲೂ ಅಷ್ಟೇ ಖರ್ಚು ಮಾಡಿದಿರಿ. ಆ ರಾಸಾಯನಿಕ ಖರ್ಚು ಮಾಡಿದ್ರಿಂದ ಭೂಮಿಯ ಫಲವತ್ತತೆಯೂ ಹಾಳಾಗಿರ್ತದೆ. ಸೊ ಇಲ್ಲಿ ಡಾಕ್ಟರ್ ಸಾಯಲ್ನ ಎಷ್ಟಕ್ಕೆ ಇದು ಕೊಟ್ಟಿರೋದು? ಇದು 1.5 ಎಕರೆಗೆ ಎಷ್ಟು ಡಾಕ್ಟರ್ ಸಾಯಲ್ ಕೊಟ್ರಿ? 25 ಲೀಟ್ರ್ ಡಾಕ್ಟರ್ ಸಾಯಲ್ ಕೊಟ್ರಿ. ಸೊ 25 ಲೀಟ್ರ್ ಡಾಕ್ಟರ್ ಸಾಯಲ್ ಕೊಟ್ಟು ಏನು ಮಾಡಿದಿರೋ ಇದರಲ್ಲಿ 70 ಬೀಜ ವ್ಯತ್ಯಾಸ ಬಂತು, ಆಯಿತಾ? ಜೊತೆಗೆ ಭೂಮಿ ಫಲವತ್ತತೆ ಆಗಿದೆ, ಹೌದಾ ಇಲ್ಲ ಸರ್? ಅಂದರೆ ಮಣ್ಣು ಮಾಲಿನ್ಯ ಮುಕ್ತ ಆಗಿದೆ, ಆ ಕಡೆ ಮಣ್ಣು ಮಾಲಿನ್ಯ ಹೆಚ್ಚಾಯಿತು ಅಲ್ವಾ? ಸೊ ಇದನ್ನು ನೋಡಿದಾಗ ಯಾವುದು ಲಾಭದಾಯಕ ಕೃಷಿ ಅಂತ ಅನ್ಸುತ್ತೆ ಸರ್ ನಿಮಗೆ? ಈ ಸದ್ಯಕ್ಕೆ ಪ್ರತಿಯೊಂದು ತಿನಿಯಿಂದ 70 ಕಾಳು ಡಿಫ್ರೆನ್ಸ್ ಅಂದರೆ ಇದು ಟೋಟಲ್ನಾಗ ಎವರೇಜ್ ಇದು ಬರೋದು ಹೆಚ್ಚು ಬರ್ತದೆ ಅಂತ. ಇದೊಂದು ಪ್ರಾಕ್ಟಿಕಲ್ ಆಗಿ ನಾವು ರೈತರೇ ಕಂಡುಕೊಂಡಿರುವಂಥ ವಿಚಾರ ತಾನೆ? ಇದಲ್ಲದೆ ನೀವು ದ್ರಾಕ್ಷಿಗೂ 7 ಎಕರೆ ದ್ರಾಕ್ಷಿಗೆ ಮಾಡಿದ್ದೀರಿ. ಸೊ ಇದರಿಂದ ಏನಾದ್ರು ಅನುಕೂಲ ಅನಿಸಿದೆಯಾ? ಅನುಕೂಲ ಅನಿಸಿದೆಯಾ? ಚೆನ್ನಾಗಿ ಬಂದಿದೆಯಾ? ಅದ್ಭುತವಾಗಿ ಬಂದಿದೆ ಅಲ್ವಾ ಸರ್? ಅಲ್ಲಿಗೆ ರೈತರು ಇವತ್ತು ಈ ಒಂದು ವಿಷ ಕೊಟ್ಟು ಮಣ್ಣು ಮಾಲಿನ್ಯ ಮಾಡಿ, ನೀರು ಮಾಲಿನ್ಯ ಮಾಡಿ, ಗಾಳಿ ಮಾಲಿನ್ಯ ಮಾಡಿ, ಆಹಾರನೂ ಮಾಲಿನ್ಯ ಮಾಡಿ ಕೊಡೋದ್ರಿಂದ ದೇಶಕ್ಕೆ ಲಾಭ ಹೆಚ್ಚ ಲಾಸ್ ಹೆಚ್ಚ ಅಲ್ವಾ? ನಷ್ಟನೇ ಹೆಚ್ಚಲ್ಲ ಸರ್? ಅಂದಮೇಲೆ ಈಗ ನಿಮ್ಮ ಥರ ಪರಿವರ್ತನೆ ಆಗೋದ್ರಿಂದ ದೇಶದಲ್ಲಿ ಎಷ್ಟೊಂದು ಲಾಭ ಪಡಿಲಿಕ್ಕೆ ಸಾಧ್ಯ ಇದೆ ಸರ್? ಆಗತ್ತಲ್ಲ ಸರ್? ಆಗತ್ತಲ್ಲ ಸರ್? ಸೊ ನೀವು ಇದನ್ನು ಈ ಒಂದು ನಮ್ಮ ರೈತ ಸಮುದಾಯಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ಸಾವಯವ ಕೃಷಿಯಲ್ಲಿ ಸಾವಯವ ಕೃಷಿ ಮಾಡಿದರೆ ನಮಗೂ ಇದು ಆಗ್ತದೆ, ಉತ್ಪನ್ನ ಜಾಸ್ತಿ ಬರುತ್ತೆ. ಮತ್ತು ಮೇಲಾಗಿ ನಮ್ಗೆ ಹೆಲ್ದಿಗೆ, ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಭೂಮಿನೂ ನಾವು ಒಳ್ಳೇದಾಗಿ ಹೆಲ್ದಿಯಾಗಿ ಆರೋಗ್ಯಯುತವಾಗಿ ಕಾಪಾಡ್ಬೋದು.